ಹಾಯ್ ಫ್ರೆಂಡ್ಸ್, ನಾನು ಶೀತಲ್ ನಮ್ಮ ಟೆಕ್ ಸುದ್ದಿಯಿಂದ. ಹಲವು ದಿನಗಳ ನಂತರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕ್ಷಮಿಸಿ, ತುಂಬ ದೊಡ್ಡ ಗ್ಯಾಪ್ ಆಯ್ತಲ್ವಾ? ಇವತ್ತು ನಾನು ಮಾಡ್ತಾ ಇರೋದು ಒಂದು ಅನ್ಬಾಕ್ಸಿಂಗ್ ವಿಡಿಯೋ. ಏನಪ್ಪ ಪ್ರಾಡಕ್ಟ್ ಅಂದರೆ ಗೂಗಲ್ ಹೋಮ್ ಮಿನಿ. ಇದೊಂದು ಸ್ಮಾರ್ಟ್ ಸ್ಪೀಕರ್. ಈ ರೀತಿಯದ್ದೇ ಅಮೆಜಾನ್ ಎಕೋನ ನಾನು ಮೊದಲು ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಕಾರ್ಡ್ ಮೇಲ್ಗಡೆ ಇದೆ, ನೀವು ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ನಮ್ಮ ಟೆಕ್ ಸುದ್ದಿಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಹಿಂದೆ ಮಾಡಿ. ದಿನದ ಅಪ್ಡೇಟ್ಸ್ಗೆ ಬೆಲ್ ಬಟನ್ ಒತ್ತಿರಿ. ಈ ಪ್ರಾಡಕ್ಟ್ನ ಒರಿಜಿನಲ್ ಬೆಲೆ 4,499 ರೂಪಾಯಿ. ಆದರೆ ನಾನು ಫ್ಲಿಪ್ಕಾರ್ಟ್ನಿಂದ ಕೇವಲ 2,500 ರೂಪಾಯಿಗೆ ಖರೀದಿ ಮಾಡಿದ್ದೀನಿ. ನಾನು ಖರೀದಿ ಮಾಡಿರೋ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ನಾನು ಖರೀದಿ ಮಾಡಿರೋ ಗೂಗಲ್ ಹೋಮ್ ಮಿನಿಯ ಕಲರ್ ಚಾರ್ಕೋಲ್ನದ್ದಾಗಿದೆ. ನೀವಿಲ್ಲಿ ನೋಡ್ಬೋದು, ಈ ಗೂಗಲ್ ಹೋಮ್ ಮಿನಿ ಇಲ್ಲಿ ಕಾಣ್ತಾ ಇರೋ ಎಲ್ಲ ಪಾರ್ಟ್ನರ್ಸ್ನ ಸಪೋರ್ಟ್ ಮಾಡುತ್ತೆ. ನೆಟ್ಫ್ಲಿಕ್ಸ್, ಯೂಟ್ಯೂಬ್, ಟಿಪಿ ಲಿಂಕ್, ಫಿಲಿಪ್ಸ್ ಹ್ಯೂ ಇತ್ಯಾದಿ. ಬನ್ನಿ ಈಗ ಬಾಕ್ಸ್ ಓಪನ್ ಮಾಡಿ ಒಳಗೆ ಏನೇನಿದೆ ಅಂತ ನೋಡೋಣ. ಓಪನ್ ಮಾಡಿದಾಗ ಮೊದಲಿಗೆ ಸಿಗೋದೆ ಗೂಗಲ್ ಹೋಮ್ ಮಿನಿ. ಇದೊಂದು ಸ್ಮಾರ್ಟ್ ಸ್ಪೀಕರ್ ಆಗಿದೆ. ಇದನ್ನು ಈಗ ಸೈಡ್ನಲ್ಲಿ ಇಟ್ಟು ಬಾಕ್ಸ್ನಲ್ಲಿ ಬೇರೆ ಏನೇನಿದೆ ಅಂತ ನೋಡೋಣ. ಎರಡನೇದಾಗಿ ಸಿಗೋದು ಯೂಸರ್ ಮ್ಯಾನ್ಯುಯಲ್ಗಳು. ಆಮೇಲೆ ಅದರ ಕೆಳಗೆ ಸಿಗೋದೆ ಚಾರ್ಜರ್. ಈಗೆಲ್ಲ ಸಾಮಾನ್ಯವಾಗಿ ಬರೋದು ಟೈಪ್ ಸಿ ಪೋರ್ಟ್. ಆದ್ರೂ ಗೂಗಲ್ನವರು ಇದಕ್ಕೆ ಮೈಕ್ರೋ USB ಚಾರ್ಜರನ್ನು ಕೊಟ್ಟಿದ್ದಾರೆ. ಯೂಸರ್ ಮ್ಯಾನ್ಯುಯಲ್ ಹಾಗೂ ಸೆಟಪ್ ಕಾರ್ಡ್ನ ಸಹಾಯದಿಂದ ಈಸಿಯಾಗಿ ಇದನ್ನು ಸೆಟಪ್ ಮಾಡಬಹುದಾಗಿದೆ. ಬೇಸಿಕಲಿ ನೀವು ಓಕೆ ಗೂಗಲ್ ಅಂತ ಹೇಳಿ ಕಮಾಂಡ್ಗಳನ್ನು ಕೊಡಬಹುದು. ನಿಮ್ಮ ಮನೆಯಲ್ಲಿ ಬೇರೆ ಯಾವುದಾದ್ರೂ ಸ್ಮಾರ್ಟ್ ಹೋಮ್ ಡಿವೈಸಸ್ ಇದ್ದಲ್ಲಿ ಅದನ್ನು ಇದರ ಜೊತೆ ಕನೆಕ್ಟ್ ಕೂಡ ಮಾಡಬಹುದು. ಬನ್ನಿ ಈಗ ಈ ಸ್ಪೀಕರ್ನ ನೋಡೋಣ. ಇದೊಂದು ಸಣ್ಣದಾದ ಅಂದರೆ ಕಾಂಪ್ಯಾಕ್ಟ್ ಆಗಿರೋ ಸ್ಪೀಕರ್ ಆಗಿದೆ. ಇದರ ಬಿಲ್ಡ್ ಕ್ವಾಲಿಟಿ ಪ್ಲಾಸ್ಟಿಕ್ ಆಗಿದ್ದು ಮೇಲ್ಗಡೆ ಬಟ್ಟೆ ರೀತಿ ಟೆಕ್ಸ್ಚರ್ ಇದೆ. ಕೆಳಗಡೆ ರಬ್ಬರ್ ಪ್ಯಾಡ್ನ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಬಟನ್ ಇದೆ. ಇದನ್ನು ಉಪಯೋಗಿಸಿ ಮ್ಯೂಟ್ ಅಥವಾ ಅನ್ಮ್ಯೂಟ್ ಮಾಡಬಹುದು. ಇದರ ಪಕ್ಕದಲ್ಲಿರೋದು ಮೈಕ್ರೋ USB ಪೋರ್ಟ್. ಈ ಸ್ಪೀಕರ್ನ ಯೂಸ್ ಮಾಡಬೇಕಾದ್ರೆ ಯಾವಾಗಲೂ ನೀವು ಪವರ್ ಕೇಬಲ್ನ ಕನೆಕ್ಟ್ ಮಾಡಿರಬೇಕು. ಯಾಕಂದರೆ ಇದರಲ್ಲಿ ಯಾವುದೇ ಬ್ಯಾಟ್ರಿ ಇರೋದಿಲ್ಲ. ಹಾಗೆ ನಿಮ್ಮ ವೈಫೈ ಕೂಡ ಕನೆಕ್ಟ್ ಆಗಿರಬೇಕು. ಬನ್ನಿ ಈಗ ಇದನ್ನು ಸೆಟಪ್ ಮಾಡಿ ನೋಡೋಣ. ಮೊದಲಿಗೆ ಗೂಗಲ್ ಹೋಮ್ ಆ್ಯಪ್ನ ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿ ಆ್ಯಪ್ನಲ್ಲಿ ಬರೋ ಎಲ್ಲ ಇನ್ಸ್ಟ್ರಕ್ಷನ್ಸ್ಗಳನ್ನು ಫಾಲೋ ಮಾಡಿ ಸೆಟಪ್ ಮಾಡಿ. ಈ ಆ್ಯಪ್ನ ಮೂಲಕವೇ ಎಲ್ಲ ಸೆಟಪ್ನ ಮಾಡಬೇಕು. ಡಿವೈಸ್ನಲ್ಲಿ ಏನೂ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಗ ಕೆಲವು ಕಮಾಂಡ್ಸ್ಗಳನ್ನು ಕೊಟ್ಟು ನೋಡೋಣ. ಓಕೆ ಗೂಗಲ್, ವಾಟ್ ಈಸ್ ದ ವೆದರ್? Right now in Bengaluru it's 23 and clear. The forecast tonight is 21 and clear. ಓಕೆ ಗೂಗಲ್, ಕ್ಯಾನ್ ಯು ಸ್ಪೀಕ್ ಇನ್ ಕನ್ನಡ? I'm still working on it. I like to do a little translating. ಓಕೆ ಗೂಗಲ್, ವಾಟ್ ಈಸ್ ದ ಟೈಮ್? The time is 7:56. ಓಕೆ ಗೂಗಲ್, ವೇಕ್ ಮೀ ಅಪ್ at 7:30 AM. Done. Your alarm set for tomorrow at 7:30 AM. ಈ ಸ್ಪೀಕರ್ನ ನೀವು ಅದು ಪ್ಲೇ ಆಗ್ತಿರ್ಬೇಕಾದ್ರೆ ಮೇಲೆತ್ತಿ ಕೆಳಗಿಟ್ರೆ ಅದು ಪಾಸ್ ಆಗುತ್ತೆ. ಹಾಗೆ ಇದನ್ನು ಮತ್ತೊಮ್ಮೆ ಮಾಡಿದರೆ ಮತ್ತೆ ಹಾಡು ರೆಸ್ಯೂಮ್ ಆಗುತ್ತೆ. ವಾಯ್ಸ್ ಕಮಾಂಡ್ನ ಮೂಲಕವಲ್ಲದೆ ನೀವು ಈ ರೀತಿ ಟ್ಯಾಪ್ ಮಾಡಿದರೆ ಸೌಂಡ್ ಲೆವೆಲ್ನ ಕಂಟ್ರೋಲ್ ಮಾಡ್ಬೋದು. ಕೊನೆಯದಾಗಿ ಹೇಳಬೇಕಂದ್ರೆ ಇದೊಂದು ಒಳ್ಳೆ ಸ್ಮಾರ್ಟ್ ಸ್ಪೀಕರ್ ಆಗಿದೆ. ನಿಮ್ಗೇನಾದರೂ ಅಮೆಜಾನ್ ಎಕೋ ಹಾಗೂ ಗೂಗಲ್ ಮಿನಿಯ ಕಂಪ್ಯಾರಿಸನ್ ಮಾಡಬೇಕಂದ್ರೆ ನೀವು ಕಮೆಂಟ್ನ ಮೂಲಕ ನನಗೆ ತಿಳಿಸಿ. ಈ ವಿಡಿಯೋ ನಿಮಗೆಲ್ಲ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ವಿಡಿಯೋ ನೋಡಿದ ನಿಮಗೆಲ್ಲ ತುಂಬಾ ಧನ್ಯವಾದಗಳು. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದಿಕ್ಕೆ ಮರಿಬೇಡಿ. ಫೇಸ್ಬುಕ್ ಪೇಜನ್ನು ಕೂಡ ಲೈಕ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕೆಳಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಕನ್ನಡ.